ಚನ್ನಪಟ್ಟಣದ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿ ನೀಡಿ ಕಾರ್ಮಿಕರ ಜತೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ರೇಷ್ಮೆ ಉದ್ಯಮಗಳ ನಿಗಮವನ್ನು ರಾಜ್ಯ ಸರ್ಕಾರ ಮುಚ್ಚುವ ಪ್ರಯತ್ನ ನಡೆಸುತ್ತಿದೆ. ಈ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಉದ್ದೇಶ ಹೊಂದಿದ್ದು, ಯೋಜನೆಯನ್ನು ಕೈಬಿಡದಿದ್ದರೆ ಮೈಸೂರು ಸಿಲ್ಕ್ ಉಳಿಸಿ ಅಭಿಯಾನವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಚನ್ನಪಟ್ಟಣದ ರೇಷ್ಮೆ ಉದ್ಯಮಗಳ ನಿಗಮದ ರೇಷ್ಮೆಗೆ ಜಿಐ ಟ್ಯಾಗ್ ದೊರೆತಿದ್ದು, ಮೈಸೂರು, ಚಾಮರಾಜನಗರ ವಿಭಾಗದಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವಿಟ್ಜರ್ಲೆಂಡ್ನಿಂದ ಯಂತ್ರಗಳನ್ನು ತರಿಸಿ ರೇಷ್ಮೆ ಬೆಳೆಗಾರರ ಹಿತರಕ್ಷಣೆಗೆ ಉದ್ಯಮ ಆರಂಭಿಸಿದ್ದರು ಎಂದು ತಿಳಿಸಿದರು. ಚನ್ನಪಟ್ಟಣದ ಕಾರ್ಖಾನೆಯಲ್ಲಿ 400ಕ್ಕೂ ಅಧಿಕ ಕಾರ್ಮಿಕರಿದ್ದಾರೆ. ಟಿ ನರಸೀಪುರದ ನೂಲು ತೆಗೆಯುವ ಕಾರ್ಖಾನೆ 13 ಎಕರೆ ವಿಸ್ತೀರ್ಣ ಹೊಂದಿದ್ದು, ಅದರಲ್ಲಿ 6 ಎಕರೆಯನ್ನು ಕ್ರೀಡಾ ಇಲಾಖೆಗೆ ವರ್ಗಾಯಿಸಲಾಗಿದೆ. ಚನ್ನಪಟ್ಟಣದಲ್ಲಿ ಒಂದು ತಿಂಗಳಿಗೆ 1400 ಸೀರೆ ತಯಾರು ಮಾಡಲಾಗುತ್ತಿದೆ. ಇದೀಗ ಅಂತಹ ಸಂಸ್ಥೆಯನ್ನು ಮುಚ್ಚುವ ಹುನ್ನಾರವನ್ನು ಸರ್ಕಾರ ನಡೆಸಿದೆ ಎಂದು ಹೇಳಿದರು. ರಾಜ್ಯದಲ್ಲಿ 2,84,000 ವಿವಿಧ ಸರ್ಕಾರಿ ಹುದ್ದೆಗಳು ಖಾಲಿಯಿದ್ದು, ರಾಜ್ಯ ಸರ್ಕಾರ ಕೇವಲ 56,000 ಹುದ್ದೆ ಭರ್ತಿ ಮಾಡುವುದಾಗಿ ಹೇಳಿದೆ. ಉಳಿದ ಹುದ್ದೆಗಳನ್ನು ಯಾವಾಗ ಭರ್ತಿ ಮಾಡುತ್ತಾರೆ ಎನ್ನುವ ಕುರಿತು ಸ್ಪಷ್ಟನೆ ನೀಡಬೇಕು, ಇಲ್ಲವಾದರೆ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಮಾಡ್ತಾ ಇದೆ ಎಷ್ಟು ಮಾಡ್ತಾ ಇರುವಂತ ಸಂಸ್ಥೆಯನ್ನ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ. ಇದನ್ನ ನಂಬ್ಕೊಂಡು 2,500 ಕಾರ್ಮಿಕರ ಕುಟುಂಬ ಇದೆ ನಂಬ್ಕೊಂಡು, ಅವ್ರು ನಂಬ್ಕೊಂಡು ಎಲ್ಲ ಒಂದು 10,000 ಜನ ಕುಟುಂಬ ಆತಾರೆ. ಆದರೆ ಈ ಜಾಗವನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕೆ ನಾವು ಬಿಡಲ್ಲ. ಏನು ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲ್ ಅಲ್ಲಿ, ಈ ತಾಲೂಕಿನ ಜನ, ಈ ಜಿಲ್ಲೆ ಜನ, ಅದಕ್ಕೆ ಪೂರ್ತಿ ಬೆಂಬಲವನ್ನ ನಾನು ಕೊಟ್ಟಿದ್ದೀರಿ.